ಆರೋಲಿ ಹುಲಿಗೆಮಾದೇವಿ ಸಂಭ್ರಮ ರಥೋತ್ಸವಕ್ಕೆ ರಾಯಚೂರು ಗ್ರಾಮಾಂತರ ಶಾಸಕ ಬಾಸನಗೌಡ ದದ್ದಲ್ ಭಾಗಿ. ರಾಯಚೂರು ಗ್ರಾಮೀಣ ಕ್ಷೇತ್ರ ಸುಕ್ಷೇತ್ರ ಆರೋಲಿ ಹುಲಿಗೆಮಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವದ ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದೊಂದಿಗೆ ಜರುಗಿತು. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಾಸನಗೌಡ ದದ್ದಲ್ ರಥಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ. ರಥೋತ್ಸವ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅಧ್ಯಕ್ಷ ಮಾನ್ವಿ ತಹಶೀಲ್ದಾರ್ ಭೀಮರಾಯ್ ರಾಮಸಮುದ್ರ, ಕಂದಾಯ ನಿರೀಕ್ಷಕರು ಜಲ್ಲಿ ಹನುಮಂತಪ್ಪ ನಾಯಕ, ಪ್ರಧಾನ ಅರ್ಚಕರು ಉದಯ್ ಪೂಜಾರಿ, ಜಾತ್ರೆ ಉಸ್ತುವಾರಿ ಉಪ ತಹಶೀಲ್ದಾರ್ ರಾಹುಲ್ ಭಾಗವಹಿಸಿ ಭಕ್ತರಿಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹನುಮಂತಪ್ಪ ಅಯ್ಯನಗೌಡ ದದ್ದಲ್, ಆರೋಲಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲ್ದಿನ್ನಿ ವೀರನಗೌಡ, ರಾಯಚೂರು. ಜಿಲ್ಲೆಯ ಪ್ರಸಿದ್ಧವಾದಂತಹ ಹುಲಿಗೆಮಾದೇವಿಯ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಸುಮಾರು 8 ದಿನಗಳಿಂದ ಜಾತ್ರೆಯನ್ನು ಪ್ರಾರಂಭವನ್ನು ಮಾಡಿ ಏನಿವತ್ತು ರಥೋತ್ಸವವನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ತೆಲಂಗಾಣ, ಮಹಾರಾಷ್ಟ್ರದಿಂದ ಸುತ್ತಮುತ್ತಲಿನ ರಾಜ್ಯದಿಂದ ಬಂದಂಥ ಜನರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋದ್ರ ಜೊತೆಗೆ ನಮ್ಮ ಏನು ಮುಜರಾಯಿ ಇಲಾಖೆ ಒಳಗಿರುವಂಥ ತಹಸೀಲ್ದಾರರು ಮತ್ತು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಸೇರಿ ಭಕ್ತರು ಸೇರಿ ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ರಥೋತ್ಸವವನ್ನು ಸಿದ್ಧವಾಗಿದೆ. ಆ ಜಗನ್ಮಾತೆಯ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಮತ್ತು ಸರ್ವಭಕ್ತರಿಗೆ ಎಲ್ಲರಿಗೂ ಕೂಡ ಆ ಜಗನ್ಮಾತೆ ಆಶೀರ್ವಾದ ಆಗಲಿ ಮತ್ತು ರೈತಾಪಿ ವರ್ಗಕ್ಕೆ ಬರುವಂಥ ಈ ವರ್ಷಕ್ಕೆ ಉತ್ತಮವಾದಂಥ ಮಳೆಯನ್ನು ಬಂದು ಉತ್ತಮವಾದಂಥ ಬೆಳೆಗಳನ್ನು ಸಿಗಲಿ ಅಂತೇಳಿ ಆ ದೇವಿ ಹತ್ರ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ.